ಶಿವಮೊಗ್ಗ ಜಿಲ್ಲೆಯ ಶ್ರೀ ಕ್ಷೇತ್ರ ಹೆಗ್ಗಲತ್ತಿ ಶ್ರೀ ನಾಗಯಕ್ಷೆ ದೇವಿ ನವಗ್ರಹ ಮತ್ತು ಶ್ರೀ ನಾಗದೇವರ 12ನೇ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸುವ ಸಮಸ್ತ ಭಕ್ತರಿಗೆ ಸ್ವಾಗತ ಕೋರುವವರು ಶ್ರೀ ನಾಗಯಕ್ಷೆ ಭಕ್ತ ಮಂಡಳಿ. ಏನು ಮೊನ್ನೆ ಊರುಗಡೂರಿನ ಸೂಳೆಬೈಲಲ್ಲಿ ಸಂಕೇತನ ಹತ್ಯೆ ಆಯಿತು. ಆ ಹತ್ಯೆ ಹಿಂದೆ ಅಪ್ರಾಪ್ತ ಬಾಲಕರಿದ್ದಾರೆ ಅಂತೇಳಿ ಅಂತ ಪೊಲೀಸ್ ಇಲಾಖೆ ಹೇಳ್ತು. ಆಮೇಲೆ ಅದಕ್ಕೆ ಕಾರಣ ಕ್ರಿಕೆಟ್ ಗಲಾಟೆ ಅಂತ ಹೇಳ್ತು. ಮಾಧ್ಯಮದಲ್ಲೂ ಸಹ ಏನು ಆತನ ಸಂಕೇತನ ಅಕ್ಕ ತಿಳಿಸಿದಾಳೆ ಏನು ಅಂತಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ತಮ್ಮ ಕ್ರಿಕೆಟ್ ಆಡ್ತಿರ್ಲಿಲ್ಲ ಅಂತ. ನಾವು ವಿಚಾರಿಸಲಾಗಿ ಸ್ಕೂಲಲ್ಲೂ ಅವನ ಸಹಪಾಠಿಗಳನ್ನು ವಿಚಾರಿಸಲಾಗಿ ಅವನು ಕ್ರಿಕೆಟ್ ಆಟಕ್ಕೆ ಇಲ್ಲಿಯವರೆಗೂ ಒಂದು ದಿನಕ್ಕೂ ಹೋಗಿಲ್ಲ. ಆಮೇಲೆ ಅವನಿಗೆ ಈ ಏನು ಹತ್ಯೆ ಮಾಡಿದಂತಹ ಅಪ್ರಾಪ್ತ ಬಾಲಕರು ಅಂತ ಹೇಳ್ತಾ ಇದ್ದಾರೆ, ಅವರಿಗೂ ಈ ಹುಡುಗನಿಗೂ ಸಂಬಂಧ ಇಲ್ಲ. ಆದ್ರೆ ಪೊಲೀಸ್ ಇಲಾಖೆ ಹೇಳ್ತಾ ಇದೆ ಅವರೆಲ್ಲರೂ ಅಪ್ರಾಪ್ತರು ಅಂತೇಳಿ ಅಂತ. ಆದ್ರೆ ಸಂಕೇತನ ಅಕ್ಕ ಏನ್ ಹೇಳ್ತಾ ಇದ್ದಾಳೆ ಅಂತಂದ್ರೆ ಅವರೆಲ್ಲ ಸಂಕೇತನ ಅಕ್ಕನ 2 ವರ್ಷದ ಸೀನಿಯರ್ಸ್. ಸಂಕೇತನ ಅಕ್ಕ ಈಗ ಫಸ್ಟ್ ಇಯರ್ ಡಿಗ್ರಿ, ಅವನಿಗೆ 2 ವರ್ಷ ಸೀನಿಯರ್ಸ್. ಅದರೊಳಗೆ 3 ಜನ ಹುಡುಗರು. ಆ 3 ಜನ ಹುಡುಗರು ಅಪ್ರಾಪ್ತರಲ್ಲ, ಅವರು ವಯಸ್ಕರೇ ಅಂತೇಳಿ ಅಂತ ಆ ಹುಡುಗಿ ಹೇಳ್ತಾ ಇದೆ. ಹಾಗಾಗಿ ಪೊಲೀಸ್ ಇಲಾಖೆಗೆ ಮತ್ತೆ ಜಿಲ್ಲಾಡಳಿತಕ್ಕೆ ನಾವು ಅವತ್ತೂ ಆಗ್ರಹ ಮಾಡಿದೀವಿ, ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ. ಅವರನ್ನ ಪೂರ್ವಪರವಾಗಿ ಮೊದಲಿನಿಂದ, ಯಾಕಂದ್ರೆ ಈಗ ಆಧಾರ್ ಕಾರ್ಡು ಎಲ್ಲ ಬದಲಾವಣೆ ಮಾಡುವಂತ ವ್ಯವಸ್ಥೆ ಒಳಗಡೆ ಇಲ್ಲಿನ ಮುಸಲ್ಮಾನರು ಇದ್ದಾರೆ. ಹಾಗಾಗಿ ನಾವು ಅವನನ್ನ ಪೂರ್ವಪರವಾಗಿ ಅವನ ಬರ್ತ್ ಸರ್ಟಿಫಿಕೇಟ್ ಇಂದ ಹಿಡಿದು ಇಲ್ಲಿಯವರೆಗೂ ಚೆಕ್ ಮಾಡಬೇಕು ಅಂತೇಳಿ ಅಂತ ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡಿದ್ವಿ. ಆಮೇಲೆ ಸಂಕೇತನ ಹತ್ಯೆಗೆ ಮುಖ್ಯ ಕಾರಣ ಏನು ಅಂತ ಅಂದ್ರೆ ಏನು ಸೂಳೆಬೈಲಲ್ಲಿ 8ನೇ ಕ್ಲಾಸ್ ಇದೆ, ಆ 8ನೇ ಕ್ಲಾಸು ಮತ್ತೆ 9ನೇ ಕ್ಲಾಸ್, 10ನೇ ಕ್ಲಾಸ್ ಅಲ್ಲಿ ಸ್ಕೂಲ್ ಇರೋಂಥದ್ದು. ಆ 9ನೇ ಕ್ಲಾಸು ಮತ್ತೆ 8ನೇ ಕ್ಲಾಸ್ ಅಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡದೊಂದು ಫೀಲ್ಡ್ ಇದೆ. ಆ ಫೀಲ್ಡಿಗೆ ದಿನನಿತ್ಯ 20 ರಿಂದ 30 ಜನ ಮುಸಲ್ಮಾನ್ ಯುವಕರೇ, ಮತ್ತೆ ಯಾರು ಹಿಂದೂ ಹುಡುಗರಲ್ಲ, ಮುಸಲ್ಮಾನ್ ಯುವಕರೇ ದಿನನಿತ್ಯ ಅಲ್ಲಿ ಹೋಗೋದು, ಗಾಂಜಾ ಸೇದೋದು, ಆಮೇಲೆ ಅಲ್ಲಿ ಮದ್ಯಪಾನ ಮಾಡುವಂಥದ್ದು. ಆ ರೋಡಲ್ಲೇ ಇವರು ಬರ್ತಾ ಇದ್ರೆ ಅಲ್ಲಿರುವಂತ ಹೆಣ್ಮಕ್ಳು, ಪ್ರತಿಯೊಂದು ಮನೆಯ ಹೆಣ್ಮಕ್ಳನ್ನು ಸಹ ಚುಡಾಯಿಸುವಂತ ಕೆಲಸ ಮಾಡ್ತಾ ಇದ್ರು. ಇದನ್ನು ಪ್ರಶ್ನೆ ಮಾಡಿದ 2 ಮನೆ, ಒಂದು ಅಶೋಕ್ ಅವ್ರ ಮನೆ, ಒಂದು ಕುಮಾರ್ ಅವ್ರ ಮನೆ. ಈ ಹಿಂದೆ ಕುಮಾರ್ ಅವ್ರಿಗೆ ಪ್ರಶ್ನೆ ಮಾಡಿದಕ್ಕೆ ಕುಮಾರ್ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರ ಮೇಲೆ ಕೇಸ್ ಮಾಡಿಸುವಂತ ಕೆಲಸವನ್ನು ಸಹ ಮಾಡಿದ್ದಾರೆ. ಈ ಯಾರು ಅಶೋಕ ಮತ್ತೆ ಕುಮಾರ್ ಇಬ್ರು ಇದ್ದಾರೆ, ಇವೆರಡು ಮನೆಗಳನ್ನ ಅವರು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಟಾರ್ಗೆಟ್ ಮಾಡ್ಕೊಂಡ ಸಂದರ್ಭದಲ್ಲಿ ಈ ಸಣ್ಣ ಹುಡುಗರನ್ನ ಬಿಟ್ಟಿರೋಂಥದ್ದು. ಯಾರು ಈ ಅಪ್ರಾಪ್ತ ಬಾಲಕರಂತೆ ಯಾವ ಮುಸಲ್ಮಾನ್ ಯುವಕರನ್ನ ಹೇಳ್ತಾ ಇದ್ದಾರೆ, ಅವ್ರ ಮೇಲೆ ಚೂ ಬಿಟ್ಟಿರುವಂತ ಕೆಲಸ. ಅವರು ಯಾರು ಅಪ್ರಾಪ್ತ ಬಾಲಕರು ಅರೆಸ್ಟ್ ಆಗಿದ್ದಾರೆ ಅವ್ರು ಯಾರು ಸಹ ಅದರೊಳಗೆ 5 ಜನ ಹುಡುಗರು ಸೂಳೆಬೈಲಿನವರೇ ಅಲ್ಲ, ಅವರೆಲ್ಲ ಹೊರಗಡೆಯವರಿಗೆ ಸ್ಕೂಲಲ್ಲಿ ಏನ್ ಕೆಲಸ? ಆ ಸ್ಕೂಲ್ ಒಳಗಡೆ ಮಾಸ್ಟರ್ ಅವರನ್ನ ಅಬ್ಜೆಕ್ಷನ್ ಮಾಡಲ್ಲ, ಸ್ಕೂಲ್ ಒಳಗಡೆ ಹೋಗ್ತಾರೆ, ಕ್ಲಾಸ್ ರೂಮಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಆ ಮುಖ್ಯೋಪಾಧ್ಯಾಯರದ್ದು ತಪ್ಪಿದೆ. ಕ್ಲಾಸ್ ಒಳಗಡೆ, ಸ್ಕೂಲ್ ಕಾಂಪೌಂಡ್ ಒಳಗಡೆ ವಿದ್ಯಾರ್ಥಿಗಳನ್ನ ಯಾಕೆ ಬಿಟ್ಕೊಂತಾರೆ? ಅದಾದ ನಂತರ ಇವರು ಅವತ್ ರಾತ್ರಿ ಯಾರು ಸಂಕೇತನ ಹತ್ಯೆ ಆಯ್ತು, ಅವತ್ತಿನ ದಿನ ರಾತ್ರಿ ಆ ಹುಡುಗರು ಬಂದು 30 ಜನ ಹುಡುಗರು ಹೋಗಿದ್ದಾರೆ. 30 ಜನ ಸ್ಪೆಷಲ್ ಕ್ಲಾಸಿಗೆ ಇದ್ದಂತ ಮಕ್ಕಳು. ಆ 30 ಜನನ ಯಾರನ್ನೂ ಮಾತಾಡ್ಸಿಲ್ಲ ಅವರು. ಕರೆಕ್ಟಾಗಿ ಈ ಗಿರೀಶ ಮತ್ತೆ ಸಂಕೇತನ ಇಬ್ರನ್ನೇ ಮಾತಾಡ್ಸಿದ್ದಾರೆ. ಅವರಿಬ್ರು ಮಾತಾಡ್ಸಿ ಅವರಿಬ್ರನ್ನ ಹೊರಗಡೆ ಕರ್ಕೊಂಡ್ ಬಂದಿದ್ದಾರೆ. ಹೊರಗಡೆ ಕರ್ಕೊಂಡ್ಬಂದು ಇಬ್ರು ಮೇಲೂ ಹಲ್ಲೆ ಮಾಡಿದರೆ ಸಂಕೇತನ ಹತ್ಯೆ ಆಗಿದೆ. ಆದ್ರೆ ಅಲ್ಲಿ ನಾವು ಎಲ್ಲರೂ ಗಮನಿಸಬೇಕಾದಂತ ವಿಷಯ, ಆ 8ನೇ ಕ್ಲಾಸ್ ಅಲ್ಲಿ ಈ 2 ಮನೆಯನ್ನ ಮುಸಲ್ಮಾನರು ಟಾರ್ಗೆಟ್ ಮಾಡಿದ್ರು. ಯಾಕೆ ಅಂದ್ರೆ ಆ ಸಂಕೇತನ ಅಕ್ಕ ಅವ್ರ ಬಂದಿ ಅಲ್ಲಿ ಕುಡ್ದಿ ಗಲಾಟೆ ಮಾಡಿ ಅವ್ರ ಮನೆ ಬಾಗಿಲು ತಟ್ಟುವಂಥದ್ದು, ಅವ್ರ ಮನೆಯಿಂದ ಎದುರುಗಡೆನೆ ಹೆಣ್ಮಕ್ಳಿದಾರೆ ಅನ್ನೋ ಕಾಣ್ದಂಗೆ ಅಲ್ಲೇ ಯೂರಿನಿಗೆ ಹೋಗುವಂಥದ್ದು, ಇವನ್ನೆಲ್ಲ ಮಾಡಿದಾರೆ ಮುಸಲ್ಮಾನರು ಯುವಕರು. ಅದನ್ನೇನಾದ್ರು ಪ್ರಶ್ನೆ ಮಾಡಿದ್ರೆ ಹೊಡೆದಿದ್ದಾರೆ. ಆ ಕೇರಿಯ ಇನ್ನೂ ಸುಮಾರು ಜನ ಮಕ್ಕಳನ್ನ ಹೊಡೆದಿದ್ದಾರೆ. ಆದ್ರೆ ಅಲ್ಲಿ ಹಿಂದೂ ಸಮಾಜ ಅಲ್ಲಿ ಭಯಭೀತರಾಗಿದೆ. ಯಾಕೆ ಅಂತಂದ್ರೆ ನೋಡಿ, ನಾವು ಈ ಮೊದಲಿನಿಂದನೂ ವಿಶ್ವ ಹಿಂದೂ ಪರಿಷತ್ ಯಾವಾಗಲೂ ಹೇಳ್ಕೊಂಡ್ ಬಂದಿದೆ, ಎಲ್ಲಿ ಹಿಂದೂಗಳ ಅಲ್ಪಸಂಖ್ಯಾತರಾಗ್ತಾರೋ ಅಲ್ಲಿ ಮುಸಲ್ಮಾನರ ಹಾವಳಿ ಜಾಸ್ತಿ ಇರುತ್ತೆ ಅಂತೇಳಿ ನಾವು ಹೇಳ್ತಾನೆ ಬಂದಿದೀವಿ. ಆದ್ರೆ ಈಗ ಸೂಳೆಬೈಲಲ್ಲಿ ಆ ವ್ಯವಸ್ಥೆ ನಡೀತಾ ಇದೆ. ಹಾಗಾಗಿ ಅಲ್ಲಿರುವಂತಹ ಎಲ್ಲ ಹಿಂದೂಗಳನ್ನು ನಾವು ಮಾತಾಡ್ಸಿದ್ವಿ. ವಿಶ್ವ ಹಿಂದೂ ಪರಿಷತ್ತಿನ ನಾವೆಲ್ಲ ದೊಡ್ಡ ಹಿರಿಯರೆಲ್ಲರೂ ಸಹ ಮಾತಾಡ್ಸಿದ್ವಿ. ಅಲ್ಲೆಲ್ಲರಿಗೂ ಭಯ ಆಗ್ಬಿಟ್ಟಿದೆ.
ದಿನನಿತ್ಯ ಈ ಮುಸಲ್ಮಾನರ ಹಾವಳಿ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ. ಆದ್ರೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಸಿಗ್ತಾ ಇರುವಂತ ಮಾದಕ ವಸ್ತುಗಳು, ಗಾಂಜಾ ಆಗಿರ್ಬೋದು, ಅಫೀಮ್ ಆಗಿರ್ಬೋದು, ಬ್ರೌನ್ ಶುಗರು, ಡ್ರಗ್ಸು, ಮಾತ್ರೆ. ಅಲ್ಲಿ ಹೆಣ್ಮಕ್ಳು ಹೇಳ್ತಾ ಇದಾರೆ ಮೆಡಿಕಲ್ ಶಾಪ್ ಅಲ್ಲಿ ಮಾತ್ರೆ ಸಿಗತ್ತೆ. ಅದನ್ನ ಯಾರು ಮಾಡ್ತಾ ಇರೋದು? ಹಿಂದೂ ಮೆಡಿಕಲ್ ಶಾಪ್ ಅಲ್ಲಿ ಸಿಗುತ್ತಾ? ಇಲ್ಲ, ಮುಸಲ್ಮಾನರು ಮೆಡಿಕಲ್ ಶಾಪ್ ಅಲ್ಲೇ ಕೊಡುವಂಥದ್ದು. ಇದನ್ನೆಲ್ಲ ಯೋಚನೆ ಮಾಡಿ ಅವರ ಸಂಕೇತನ ಮನೆಯಿಂದ ಮುಂದೆ ಇರುವಂತ ಫೀಲ್ಡ್ ಅಲ್ಲಿ ಕುತ್ಕೊಂಡು ಗಾಂಜಾ ಸೇದೋದು, ಎಣ್ಣೆ ಹೊಡೆಯೋದು, ಗಲಾಟೆ ಮಾಡೋದು ಎಲ್ಲ ಮಾಡಿದೆ. ಹಾಗಾಗಿ ಈ ಎರಡು ಮನೆಗಳನ್ನ ಟಾರ್ಗೆಟ್ ಮಾಡಿನೇ ಪೂರ್ವಯೋಜಿತವಾಗಿ ಈ ಸಣ್ಣ ಮಕ್ಕಳ ಕೈಯಲ್ಲಿ ಈ ಕೆಲಸ ಮಾಡಿಸಿದ್ದಾರೆ ಅಂತ ಹೇಳಿ. ಆಮೇಲೆ ಈಗೆಲ್ಲಾ ಕಡೆ ಇದೊಂದು ಟ್ರೆಂಡ್ ಆಗೋಗ್ಬಿಟ್ಟಿದೆ. ಅಪ್ರಾಪ್ತ ಬಾಲಕರನ್ನ ಇಟ್ಕೊಂಡು ಮುಸಲ್ಮಾನರು ಈ ಕೃತ್ಯಗಳನ್ನ ಮಾಡುತ್ತಾ ಇದ್ದಾರೆ. ಇನ್ನೊಂದು ಉದಾಹರಣೆ, ಈಗ ಕಳೆದ ಗಣಪತಿ ಹಬ್ಬದಂದು ಸಾಗರದಲ್ಲಿ ಒಂದು ಇನ್ಸಿಡೆಂಟ್ ಆಗತ್ತೆ. ಸಾಗರದಲ್ಲಿ ಗಣಪತಿ ಮೇಲೆ ಅವನು ಸಣ್ಣ ಹುಡುಗ ಅಂತ ಇದ್ದಾರೆ. ಅವನ ಹಿಂದೆ ನಾವಲ್ಲಿ ಚೆಕ್ ಮಾಡಿಸಿದ್ವಿ, CC ಕ್ಯಾಮ್ರಾ ಚೆಕ್ ಮಾಡಿಸಿದ್ವಿ, ಡ್ರೋನ್ ಅಲ್ಲಿ ಚೆಕ್ ಮಾಡಿಸಿದೆ. ನಾವೇ ನೋಡಿ ಅದನ್ನ ವ್ಯವಸ್ಥೆ ಮಾಡಿ ಪೊಲೀಸ್ ಇಲಾಖೆ ಗಮನಕ್ಕೆ ತಂದಿದ್ದೀವಿ. ಅವನ ಜೊತೆಗೆ ಇನ್ನಿಬ್ರು ಇದ್ರು. ಅವರಿಬ್ರು ಯಾರು? ಇನ್ನೂ ಅರೆಸ್ಟ್ ಆಗ್ಲಿಲ್ಲ. ಕಾಂಗ್ರೆಸ್ ಸರ್ಕಾರ ಈ ಮುಸಲ್ಮಾನರಿಗೆ ಈ ತರ ಹಾವಳಿಗಳನ್ನು ಮಾಡಕ್ಕೆ ಸಹಕಾರಿಯಾಗಿ ಕೂತಿದೆ. ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳನ್ನ ಮಾರಾಟ ಮಾಡುವಂಥದ್ದು, ತಯಾರಿ ಮಾಡುವಂಥದ್ದನ್ನ ನಿಲ್ಲಿಸದೆ ಹೋದ್ರೆ ಇದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಇನ್ನು ನಾವು ಅವತ್ತು ಜಿಲ್ಲಾಧಿಕಾರಿಗಳಿಗೂ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೂ ಕೇಳಿದೀವಿ, ಇನ್ನೂ ಎಷ್ಟು ಜನ ಹಿಂದೂಗಳನ್ನ ಹತ್ಯೆ ಮಾಡಬೇಕು, ಇನ್ನೂ ಎಷ್ಟು ಜನ ಹಿಂದೂಗಳು ಸಾಯ್ಬೇಕು. ಹಾಗಾಗಿ ಸಾಗರದೊಳಗಡೆ ಈಗ ಕಳೆದ ಇನ್ನೂ ಒಂದು 15 ದಿವಸದ ಹಿಂದೆ ಒಬ್ಬ ಹುಡುಗ ಆ ಮೀನ್ ಮಾರ್ಕೆಟ್ ಹತ್ರ ನಡ್ಕೊಂಡ್ ಬರ್ತಿದ್ದಂತ ಒಂದು ಹಿಂದೂ ಹುಡುಗನಿಗೆ ಎಲ್ಲ ಸಣ್ಣ ಸಣ್ಣ ಹುಡುಗರೇ, ಅವರು ಎಲ್ಲ ಮದ್ಯಪಾನ, ಗಾಂಜಾ ಎಲ್ಲ ಮಾಡಿ ಸುಮ್ಮನೆ ಹೋಗ್ತಿದ್ದು ಹುಡುಗನಿಗೆ ಇಟ್ಕೊಂಡು ಹೊಡೆದಿದ್ದಾರೆ. ನಾವು ಅಲ್ಲಿಯ ಪೊಲೀಸ್ ಇಲಾಖೆ ಕೇಳಿದ್ವಿ, ಇದನ್ನ ಟೊಮೊಟೊ ಕೇಸ್ ಮಾಡ್ಕೊಳ್ರಿ, ಅವ್ರ ಮೇಲೆ ಕ್ರಮ ತಗೊಳ್ರಿ, ಮಾಡ್ತೀವಿ ಅಂದ್ರು. ಎಲ್ಲಿ ಮಾಡಿದ್ರಿ? ಮಾಡ್ಲೇ ಇಲ್ಲ. ಇಲ್ಲಿವರು ಯಾರೋ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಫೋನ್ ಮಾಡಿದಾನೆ ಅಂದಿದ್ ಕೂಡಲೇ ಅದನ್ನೇನು ಕ್ರಮನೇ ತಗೊಳಲ್ಲ ನೀವು ಅನ್ನೋದಾದ್ರೆ, ಮತ್ತೆ ಪೊಲೀಸ್ ಇಲಾಖೆ ಆರಕ್ಷಕ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ದಾರೆ? ಇದೊಂದು ಪ್ರಶ್ನೆ. ಆಮೇಲೆ ಶಿರಾಳಕೊಪ್ಪದೊಳಗಡೆ ಈಗ ಎಲ್ಲ ಮಾಧ್ಯಮ ಮಿತ್ರರಿಗೂ ಗೊತ್ತಿದೆ, ಶಿರಾಳಕೊಪ್ಪದಲ್ಲೂ ಸಮೇತ ಇದೇ ರೀತಿ ಆಯ್ತು. ಭದ್ರಾವತಿಯಲ್ಲಾಯ್ತು. ಇನ್ನ ಎಲ್ಲಾ ಜಿಲ್ಲೆ, ಎಲ್ಲಾ ತಾಲೂಕು, ಇನ್ನೇನು ಗ್ರಾಮಗಳಲ್ಲೂ ಶುರುವಾಗ್ತಾ ಇದೆ. ಶಿವಾಜಿ ಜಯಂತಿ ಮಾಡೋ ಹಾಗಿಲ್ಲ, ಸಾವರ್ಕರ್ ಜಯಂತಿ ಮಾಡೋ ಹಾಗಿಲ್ಲ. ನೀವು ಶಿವಾಜಿ ಜಯಂತಿ ಮಾಡಿದ್ರೆ ನೀವು ಇಲ್ಲೇ ಬರಬೇಡ್ರಿ, ಯಾಕೆ ಬರ್ತೀರಾ ಇಲ್ಲಿಗೆ? ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಭಾರತ ದೇಶದಲ್ಲಿ ಎಲ್ಲರಿಗೂ ಮುಕ್ತವಾದ ಅವಕಾಶ ಇದೆ. ಹಾಗಾಗಿ ಈ ಜಿಲ್ಲಾಡಳಿತಕ್ಕೆ ಮತ್ತೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ದೊಡ್ಡ ಮಟ್ಟದೊಳಗಡೆ ಆಗ್ರಹ ಮಾಡ್ತಾ ಇದೀವಿ. ನೀವೇನಾದ್ರೂ ಇದ್ರ ಮಾದಕ ವಸ್ತುಗಳಿಂದ ನೀವೇನಾದ್ರೂ ಮುಕ್ತಿ ಮಾಡಲಿಲ್ಲ ಶಿವಮೊಗ್ಗವನ್ನಾದ್ರೆ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಬಹಳ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿದೆ. ನೀವೇನಾದ್ರೂ ಇದು ಮಾಡಿಲ್ಲ ಅಂದ್ರೆ ಇದು ರಾಜ್ಯಾದ್ಯಂತ, ದೇಶಾದ್ಯಂತ ಒಂದು ದೊಡ್ಡ ಮಟ್ಟದ ಹೋರಾಟ ಆಗತ್ತೆ. ಆಮೇಲೆ ನಾವೇ ಇದ್ರ ಸಲುವಾಗಿ ಕೆಲಸ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾವು ಹಿಂದೂ ಸಂಘಟನೆ, ನಾವು ಹಿಂದೂ ಸಮಾಜದ ಸುರಕ್ಷತೆಗಾಗಿ ಕೆಲಸ ಮಾಡ್ತಾರಂಥದ್ದು. ಯಾಕೆ ಇದು ಡ್ರಗ್ಸಿನ ವಿರುದ್ಧ ಓಡಾಡ್ತೀವಿ? ನಾವು ನಮ್ಮ ಹಿಂದೂ ಮಕ್ಕಳನ್ನ ಹತ್ಯೆ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಒಂದಿಷ್ಟು ಅಲ್ಲೆಲ್ಲ ಅವೇರ್ನೆಸ್ ಕಾರ್ಯಕ್ರಮ ಮಾಡಿದೀವಿ. ಅಲ್ಲೊಂದು 150 ಜನ ಕರ್ಕೊಂಬಂದು ಕೇಸ್ ಹಾಕಿದೀವಿ. ಕೇಸ್ ಹಾಕಿದ್ರೆ ನಡೆಯಲ್ಲ. ನೀವು ಗಾಂಜಾ ಸೇದವರಿಗೆ ಕೇಸ್ ಹಾಕಿದ್ರಲ್ಲ, ಗಾಂಜಾ ಪೆಡ್ಲರ್ಗಳಿಗೆ, ಅದನ್ನ ಯಾರು ವ್ಯವಸ್ಥೆ ಮಾಡ್ತಾ ಇದಾರೆ, ಇಲ್ಲಿ ತಂದು ಮಾರ್ತಾ ಇದಾರೆ, ಅವ್ರನ್ನ ಹಿಡಿಬೇಕು. ನಿಮಗೆ ಸರ್ಕಾರದಿಂದ ಪ್ರೆಷರ್ ಇದೆ, ಅವರಿಂದ ಫೋನ್ ಬರುತ್ತೆ, ಇವರಿಂದ ಫೋನ್ ಬರುತ್ತೆ. ನಾಳೆ ಇಡೀ ಹಿಂದೂ ಸಮಾಜ ಇದ್ರ ಸಫರ್ ಪಡ್ಬೇಕಾಗತ್ತೆ. ಹಾಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಮತ್ತು ಜಿಲ್ಲಾಡಳಿತಕ್ಕೂ ನೇರವಾಗಿ ಒಂದು ಆಗ್ರಹ ಮಾಡ್ತಾರೆ. ಇದ್ರ ಮುಂದೆ ದೊಡ್ಡ ಮಟ್ಟದ ಹೋರಾಟದ ರೂಪುರೇಷೆಯನ್ನ ಆಲ್ರೆಡಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಯೋಚನೆ ಮಾಡಿದೆ. ನೀವೇನಾದ್ರೂ ಇದಕ್ಕೆ ಕಡಿವಾಣ ಹಾಕಿಲ್ಲ ಅಂತಂದ್ರೆ ಆ ಹೋರಾಟವನ್ನ ನಾವು ಸಾರ್ವಜನಿಕವಾಗಿ ಮಾಡ್ತೀವಿ ಅಂತ ಹೇಳಿ ಆಗ್ರಹ ಮಾಡ್ತಾರೆ.